ಅದನ್ನು ಸ್ವೀಕಾರ ಮಾಡಲಿಕ್ಕೆ ಎಲ್ಲರೂ ಸಿದ್ಧರಾಗಬೇಕು. ಈಗಾಗಲೇ ಅವರ ಯೋಗ ತರಬೇತಿಯ ಪರಿಚಯ ತಮಗೆ ಆಗಿದೆ. ಅನ್ಮ್ಯೂಟ್ ಅನ್ಮ್ಯೂಟ್ ಅನ್ಮ್ಯೂಟ್, ನೀವು ಮೊದಲೇ ಅನ್ಮ್ಯೂಟ್ ಯಾರು ಮಾಡಬೇಡಿ ಪ್ಲೀಸ್. ಮ್ಯೂಟ್ ಮ್ಯೂಟ್ ಮ್ಯೂಟ್. ಪರಂ ಪೂಜನೀಯರು ಹರಿಯಾಣದ ಗುರುಕುಲ್ ಕಾನ್ಪುರದಲ್ಲಿ ಅಧ್ಯಯನ ಮಾಡಿ ಭಾರತೀಯ ಸಂಸ್ಕೃತಿಯ ಒಂದು ಪರಿಚಯವನ್ನು ಇವತ್ತು ಸಂಪೂರ್ಣ ಮನಕುಲಕ್ಕೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳಬೇಕಾದ್ರೆ ಇವತ್ತು ಯೋಗವನ್ನು ಸಂಪೂರ್ಣ ಪ್ರಪಂಚಕ್ಕೆ ಪರಿಚಯ ಮಾಡಿರ್ತಕ್ಕಂಥ ಮಹಾನ್ ಯೋಗಿ, ಯೋಗದ ಹಿಮಾಲಯ, ಪರಂ ಪೂಜನೀಯ ಸ್ವಾಮಿ ರಾಮದೇವ್ ಗುರೂಜಿ ಅವರು ಯಾವ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದಾರೆ ಅದೇ ಗುರುಕುಲದಲ್ಲಿ ಪರಂ ಪೂಜನೀಯರು ಸಹ ಅಧ್ಯಯನ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಎಲ್ಲ ಯೋಗಿಗಳಿಗೆ, ಆತ್ಮಗಳಿಗೆ ತುಂಬಾ ಹೆಮ್ಮೆಯ ವಿಚಾರ ಏನಂದ್ರೆ ಅವರು ನಮ್ಮ ಕರ್ನಾಟಕದವರು. ನಮ್ಮ ದೊಡ್ಡಬಳ್ಳಾಪುರದ ಪಕ್ಕದಲ್ಲಿ ಕುಚ್ಚಿಹಳ್ಳಿ ಒಂದು ಗ್ರಾಮ ಇದೆ, ಅಲ್ಲಿ ಪುಷ್ಪಾಂಡಜ ಆಶ್ರಮವನ್ನು ತಾವು ಅಲ್ಲಿ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಒಂದು ಗುರುಕುಲದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಂಪೂರ್ಣ ರಾಜ್ಯದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಹಲವಾರು ರಾಜ್ಯಗಳಲ್ಲಿ ಪ್ರವಾಸ ಮಾಡಿ ಈ ನಮ್ಮ ಯೋಗ ವಿದ್ಯೆಯನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಚಯವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಬನ್ನಿ, ದಯವಿಟ್ಟು ಮ್ಯೂಟ್ ಮಾಡಿ. ನಾನು ನೇರವಾಗಿ ಪರಂ ಪೂಜ್ಯನರಿಗೆ ಇವತ್ತಿನ ಈ ಶುಭ ಸಂಜೆಯಲ್ಲಿ ಎಲ್ರಿಗೆ ಆಶೀರ್ವಚನ ಯೋಗ ದರ್ಶನದ ಮೂಲಕ ತಮ್ಮೆಲ್ರಿಗೂ ಅವರ ದಿವ್ಯ ವಾಣಿಯನ್ನು ನಾವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಬೇಕು. ಯಾರು ಅನ್ಮ್ಯೂಟ್ ಆಗ್ಬಾರ್ದು. ಈಗ ಫೋನ್ ಆನ್ ಬಿಟ್ಟು ಒಂದ್ ಕಡೆ ಇಟ್ಬಿಡಿ, ಯಾರು ಫೋನ್ ಅನ್ನು ಮುಟ್ಟಬೇಡಿ. ಇವತ್ತು ಅವರ ಒಂದು ಆಶೀರ್ವಚನ ನಾವು ಎಲ್ರೂ ಕೇಳೋಣ. ನೇರವಾಗಿ ನಾನು ಪರಂ ಪೂಜನೀಯರಿಗೆ ಆಮಂತ್ರಣವನ್ನು ನೀಡ್ತಾ ಇದ್ದೇನೆ. ನೀವೆಲ್ಲರೂ ತಯಾರಾಗಿ ಮೌನವಾಗಿ ಅವರ ಒಂದೊಂದು ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಪೂಜ್ಯರ ಪಾವನ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಓಂ ಪ್ರಣಾಮ್ ಸ್ವಾಮೀಜಿ. ಹಿತೇಶ್ ಸ್ವಾಮೀಜಿ ಅವರ ವಾಯ್ಸ್ ಅನ್ಮ್ಯೂಟ್ ಮಾಡಿದ್ದೀರಾ? ಅವ್ರನ್ನು ಪ್ರೆಸೆಂಟರ್ ಮಾಡಿ ಲಾಕ್ ಮಾಡಿಬಿಡಿ. ಸ್ಕ್ರೀನ್ ಮೇಲೆ ಫುಲ್ ಸ್ವಾಮೀಜಿ ಅವರು ಬರಬೇಕು, ಫುಲ್ ಸ್ಕ್ರೀನ್. ಹಿತೇಶ್, ओम स्वामी जी प्रणाम। ಎಲ್ರೂ ಮ್ಯೂಟ್ ಇರಿ, ನಿಮ್ ವಿಡಿಯೋ ಆಫ್ ಮಾಡಿ. ನಮಸ್ತೆ, ನನ್ನ ಮಾತು ಕೇಳಿಸ್ತಾ ಇದೆ ಸ್ವಾಮೀಜಿ, ಕ್ಲಿಯರ್ ಕೇಳಿಸ್ತಾ ಇದೆ. ಎಲ್ರ ಪರವಾಗಿ ಭಕ್ತಿ ಪೂರ್ವಕ ಪ್ರಣಾಮಗಳು.
ನಮಸ್ತೆ. ಬಹಳಷ್ಟು ಜನ ಈ ದಿನ ತಾವೆಲ್ಲರೂ ಕೂಡ ಸೇರಿದ್ದೀರಾ. ಭವನ್ಲಾಲ್ ಜಿ, ನನ್ನ ಮಾತು ಕೇಳಿಸ್ತಾ ಇದೆ ಅಲ್ಲ? ಕ್ಲಿಯರ್ ಇದೆ. ಓ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಕ್ಷಾಮುತತೆ ನಮಃ. ಪರಮೇಶ್ವರ ದಿವ್ಯ ಶಕ್ತಿಗೆ ಪ್ರಣಾಮಗಳನ್ನು ಅರ್ಪಿಸಿ, ಗುರುಗಳಿಗೆ, ಪರಮ ಪೂಜ್ಯರಿಗೆ, ಸ್ವಾಮಿ ರಾಮದೇವ್ಜಿಯವರಿಗೆ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ, ಉಪಸ್ಥಿತರಿರತಕ್ಕಂತಹ ಪತಂಜಲಿಯ ಪ್ರಮುಖರಾಗಿರ್ತಕ್ಕಂತಹ ಭವರ್ಲಾಲ್ ಜಿಯವರು ಎಲ್ಲಾ ಯೋಗ ಬಂಧುಗಳಿಗೆ ಆಶೀರ್ವಾದ ಪೂರ್ವಕ ನಮನಗಳನ್ನು अर्पिस्ता इದ್ದೇನೆ. सभी जो योग बंधु आज सीखने के लिए उपस्थित हुए हैं, I wish everybody will listen silently and we all eagerly learn something in this 1 hour session. ಇವತ್ತಿನ ವಿಷಯ ಪಾತಂಜಲ ಯೋಗ ದರ್ಶನ. ಯೋಗ ಸೂತ್ರಗಳು ಅಂದ್ರೆ ಏನು? ಪತಂಜಲಿಗಳು ಈ ಸೂತ್ರಗಳನ್ನ ಯಾಕೆ ನೀಡಿದ್ರು? ಯೋಗವನ್ನ ಕಲಿತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ किस लिए योग सूत्र को सीखना चाहिए और कितना जानकारी हमें होना चाहिए? How many sutras are there? What is the swarup of yoga sutra? See, last time when I was teaching yoga, I told about yogi sat in meditation, ध्यान में बैठे और उनको परमात्मा का आशीर्वाद से कुछ मंत्र सुनाई दिए. उन मंत्र को ऋषि ने गाया, ಹಾಡಿದರು. ಹಾಡಿದ ಮಂತ್ರಗಳನ್ನ ಮಂತ್ರ ವೇದ ಅಂತ ಹೇಳಿದ್ರು. ಅಂದ್ರೆ ವೇದ ಮಂತ್ರಗಳು ಗದ್ಯ ಪದ್ಯ ಅಲ್ಲ, ಹಾಡಿನ ರೂಪದಲ್ಲಿ ಗಾಯನ ಅಂತ ಹೇಳಿದ್ರು. ಮನುಷ್ಯ कैसा जीना है, how a human should evolve, what he should learn, how he should be, what is his motive, what possibilities are there in human. इन सभी विषयों को वेद ने कहा. हजारों सालों से ऋषि को जो सुनाई दिया, मनुष्य के कल्याण के लिए ऋषि कहते हैं उनको ऋग्वेद, यजुर्वेद, साम, अथर्ववेद इस रूप से हम सबको बोले. अब हम विषय को आते हैं. वेद में जो बात है, कई सारी बात है. ವೇದದಲ್ಲಿ ಸಣ್ಣ ಮಾತಿನಿಂದ ಅತ್ಯಂತ ಉತ್ತಮದ ಮಾತಿನವರೆಗೂ ಕೂಡ ಎಲ್ಲವೂ ಕೂಡ ನಿರ್ದಿಷ್ಟವಾಗಿದೆ. ಸಣ್ಣ ಮಾತುಗಳು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಸ್ವಸ್ಥನಾಗಿರಬೇಕು, ಸ್ವಚ್ಛನಾಗಿರಬೇಕು, ಶಾಂತಿಯುತವಾದಂತಹ ಮನಸ್ಸಿನಿಂದ ಹೇಗೆ ಕೂಡಿರಬೇಕು. ದೆನ್ ಕಮ್ಸ್ ವಾಟ್ ಆರ್ ದ ಪಾಸಿಬಿಲಿಟೀಸ್, ವಾಟ್ ಈಸ್ ಮೈಂಡ್, what is body, what is आत्मा. फिर आएगा मनुष्य के मन में विचार कैसे है, तरंगे कैसे है, मनुष्य सदा सुखी है, दुखी है, दुख से लांग के आगे बढ़ सकता है. ये सब विषय वेद में आते हैं. फिर ऋषि ने देखा इनको और सरलता से हम बताएं. तब बात आई दर्शन की बात. ವೈದಿಕ ಪರಂಪರಾ में, ವೈದಿಕ ಪರಂಪರೆಯಲ್ಲಿ 6 ದರ್ಶನಗಳಿವೆ. ದೇರ್ ಆರ್ 6 ದರ್ಶನಾಸ್ ಇನ್ ವೈದಿಕ ಪರಂಪರಾ. ವಿ ಟೀಚ್. ಸೊ ಯೋಗ ಟೀಚರ್ಸ್, यू शुड रिमेंबर हाउ मेनी दर्शनास? 6. 6 दर्शन है और इनको थोड़ा सा जानकारी रखना चाहिए हर एक टीचर को. आज हम क्या कर रहे हैं? दर्शन तो लगभग 4 से 5 साल तक हम गुरुकुलों में पढ़ाते हैं. ನಾವು ಗುರುಕುಲದಲ್ಲಿ 6 ದರ್ಶನಗಳನ್ನ 4-5 ವರ್ಷಗಳಲ್ಲಿ ಓದಿಸ್ತೇವೆ. ನೀವೆಲ್ಲರೂ ಯೋಗ ಟೀಚರ್ಸ್ ಆಗ್ಲಿಕ್ಕೆ ಬಂದವರಿಗೆ
ಒಂದು ದರ್ಶನದ ಪರಿಚಯಾತ್ಮಕ ಅಧ್ಯಯನ ನೀಡಬೇಕು ಅನ್ನುವ ದೃಷ್ಟಿಕೋನದಿಂದ ಈ ದಿನ ಸಂಜೆ, ನಾಳೆ ದಿನ ಸಂಜೆ ಯೋಗ ಸೂತ್ರ ಅಂದ್ರೆ ಏನು, क्या है इसका मतलब, पतंजलि कौन थे, पतंजलि ने इन सूत्रों को योग करने वालों को क्यों बताया। आप यदि बाबा रामदेव जी को सुनेंगे, वे कई सूत्र दोहराते हैं। स्वामी रामदेव जी teaches yoga sutras like योगश्चित्त वृत्ति निरोधः, तदा द्रष्टुः स्वरूपे अवस्थानम, and Swamiji spell many sutras like, dear yoga bandhus, Swamiji tells you should learn Ashtanga yoga. ನಾವೆಲ್ಲರೂ ಯೋಗ ಸೂತ್ರಗಳನ್ನ ಎಲ್ಲವೂ ಅಧ್ಯಯನ ಮಾಡ್ಲಿಕ್ಕಾಗೋದಿಲ್ಲ. ಇವತ್ತು 8 ಗಂಟೆ ಒಳಗೆ ಸ್ವಲ್ಪ ಪರಿಚಯಾತ್ಮಕ, ಶಿಕ್ಷಕರಾಗಿರತಕ್ಕಂಥವರು ಎಷ್ಟು ಕಲಿತ್ರೆ ಸೂಕ್ತವಾಗತ್ತೆ, ಆಸಕ್ತಿ ಇರೋರಿಗೆ ನಾನು ನಿನ್ನೆ ಬೆಳಿಗ್ಗೆ ಕೂಡ ಹೇಳಿದ್ದೆ, जिनको और सीखने की आसक्ति है और ध्यान योग सूत्र, वो भंवरलाल जी के मार्गदर्शन में हम आगे भी जुड़ सकते हैं। इन 30 दिन में एक परिचयात्मक योग सूत्र सीखेंगे, योग आसन प्राणायाम को गहरे से सीखेंगे, औरों को सिखाते रहेंगे। पतंजलि के जो भी सेवा है, मैं तो इनके साथ रहता हूं, आपको सीख सकते हैं, पर जिनको इंटरेस्ट है। महाभारत लगभग 4000 साल पहले हुआ ऐसी गणना है। महाभारत के बाद 1000 साल में लगभग पतंजलि नाम के एक ऋषि थे। भारत में पतंजलि एक ही ऋषि थे या कई सारे, ಒಬ್ಬರೇ ಇದ್ರ, was there only one Patanjali? There is a doubt in this. We don't have exact information. Was there only Patanjali? समस्या है। हम ऐसे समझते हैं ಪತಂಜಲಿಗಳು ಒಬ್ಬರಿದ್ರು। ಪತಂಜಲಿಗಳು 194 ಸೂತ್ರಗಳನ್ನ, ಯೋಗ ಸೂತ್ರಗಳನ್ನು ಕೊಟ್ರು। ಐ ವಿಲ್ ರಿಪೀಟ್, ಯು ಕ್ಯಾನ್ ಬೈ ಹಾರ್ಟ್ ದಿಸ್, ದೇರ್ ಆರ್ 194 योग सूत्रास। योग सूत्र वेद के बातों को, मनुष्य का शरीर क्या है, मनुष्य में 5 इंद्रियां हैं, देर आर 5 सेंस ऑर्गन्स एंड 5 कर्मेंद्रियास आते हैं, फिर एक मन है, ये सारे योग में आता है। मन कैसा होता है, मन का स्वभाव क्या है, आप बोलेंगे सत्व रज तम। यू शैल रिपीट, सत्व रजस तमस, इन 3 गुणों से मन भरा रहता है। तीनों का मिक्सचर होता है। कभी आप शांत है, कभी प्रसन्न है, कुछ करने के लिए उत्साह है, तो सत्व शक्ति मन में प्रधानता होती है, रजस और तमस कम होता है। कभी बहुत काम करने के लिए उत्साह होता है, ज्ञान कम होता है, तो उसको हम कहते हैं राजसिक मन। कभी व्यक्ति ऐसे होते हैं, ಒಂದೊಂದ್ಸಾರಿ ಮನುಷ್ಯ ಮೂಢನಾಗಿರ್ತಾನೆ, ಬಹಳ ಮೂಢನಾಗಿರ್ತಾನೆ, ಏನು ಮಾಡ್ಲಿಕ್ಕೂ ಇಚ್ಛೆ ಇಲ್ಲ, ಆಲಸಿ, ಅಂತಹ ವ್ಯಕ್ತಿಯ ಮನಸ್ಸನ್ನ ತಾಮಸಿಕ ಅಂತ ಹೇಳ್ತೀವಿ। 3 ರೀತಿಯ ಮನಸ್ಸನ್ನ ಹೇಳಿದೆ, ಸಾತ್ವಿಕ, ರಾಜಸಿಕ, ಮಾನಸಿಕ। ಹೀಗೆ ಯೋಗ ದರ್ಶನ सूत्रಗಳನ್ನ ಹೇಳ್ತಾ ಹೋಗುತ್ತೆ। महाभारत के लगभग 1000 साल के बाद पतंजलि ने योग सूत्र दिए। सभी बोलेंगे, पहला सूत्र है अथ योग अनुशासन, ऐसा। दूसरा सूत्र हम सुनते हैं, क्या है, योग चित्तवृत्ति निरोध। ये बहुत इंपॉर्टेंट सूत्र है। हम सारे जो योग सीखते हैं, आसन, प्राणायाम, सूर्य नमस्कार, ये सब चीज किस लिए,
बाबा रामदेव जी आप सब लोगों को हरिद्वार बुला के एक व्यक्ति बनाते हैं। 500 लोगों को जुड़े हैं आप लोगों को, किस लिए? टू ट्रेन योर माइंड टू मेक एवरी ह्यूमन बीइंग योगी। योगी, वो योगी कैसा बनता है? व्हेन माइंड बिकम एन एब्सोल्यूट स्ट्रॉन्ग। योगः वृत्ति निरोधः। योग का उद्देश्य है मन शुद्ध हो जाना। पतंजलि यहाँ से शुरू करते हैं। आज आजकल क्या हो गया, योग दर्शन को बहुत ಸೀಮಿತ से हम पढ़ते हैं, ತುಂಬಾ ಚಿಕ್ಕದಾಗಿ ಓದ್ತೇವೆ। ಅಷ್ಟಾಂಗ ಯೋಗವನ್ನ ತಿಳ್ಕೊಳ್ತೇವೆ, 8 ಅಂಗಗಳು, ಅಲ್ಲಿಗೆ ಮುಗಿಸ್ಬಿಡ್ತೇವೆ। ಆದ್ರೆ ಬಹಳಷ್ಟಿದೆ ಯೋಗ ಸೂತ್ರದಲ್ಲಿ। ನಾ ಹೇಳಿದೆ 194 ಸೂತ್ರ ಅಂತ ಹೇಳಿ, ಅದನ್ನ ಪತಂಜಲಿ ಮಹರ್ಷಿಗಳು ವಿಭಾಗ ಮಾಡುತ್ತೆ। 4 पाद, 4 पाद में विभाग किया योग सूत्र को। जो जहां है ऐसा, जैसे समझिए 10th स्टैंडर्ड में कोई पढ़ रहा है तो उसके अनुसार कुछ सूत्र कहा। Whoever are in 7th standard, Patanjali tried to explain him or her in that way. और जो चौथी कक्षा में है, ಯಾರು 4ನೇ ತರಗತಿ ಅವ್ರಿಗೆ ಅದೇ ರೀತಿ ಇದನ್ನ ಹೇಳಿದ್ರು। 4 ಪಾದಗಳ ಹಾಗೆ ಎಲ್ಲರೂ ಹೇಳೋಣ। 4 ಪಾದಗಳ ಹೆಸರು, ಮೊದಲನೇದು ಸಮಾಧಿ ಪಾದ, ಹೇಳಿ। ಎರಡನೇದು ಸಾಧನ ಪಾದ, ವೆರಿ ಗುಡ್। ಮೂರನೇದು ವಿಭೂತಿ पाद, चौथा कैवल्य पाद। इस तरह से 4 पादास योग सूत्रास has been divided. Samadhi, the first one; sadhana, second one; vibhuti, third one; and kaivalya। पहले योगी को या विद्यार्थी को सिखाया जाता है, आप सभी लोग समाधि का अनुभव कर सकते हैं। इसके बारे में बहुत सारे सूत्र, लगभग 40 से 50 सूत्र तक पतंजलि ने कहा। ಸಮಾಧಿಯ ಅನುಭವ, ಯೋಗ ಅಂದ್ರೇನು? ಪತಂಜಲಿಗಳು ಒಂದೇ ಮಾತಿನಲ್ಲಿ ಹೇಳ್ತಾರೆ, ಯೋಗ ಸಮಾಧಿ। ಯೋಗದ ಉದ್ದೇಶವೇ ಮನಸ್ಸನ್ನ ಸಮಾಧಿಯ ಎಡೆಗೆ ಕರ್ಕೊಂಡು ಹೋಗೋದು, समाधि की ओर ले जाना सबको। समाधि को समझाने के लिए मैं आपको एक छोटा सा उदाहरण बता देता हूं। रामकृष्ण परमहंस, रामकृष्ण परमहंस ऐसे गाते रहते थे, गान में ऐसे डूब जाते थे और वो समाधि में पहुंच जाते थे। He was immersed with समाधि। क्या होता? मन एक स्थिति में पहुंच जाता, ध्यान, योग, एकाग्रता में करते 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 ये सबको संभव है, आप सभी हो सकते हैं। जब आप किसी भी काम को बहुत लगन से करते हैं, मन it can reach into certain stage where mind can attain a stage of samadhi। तो इसको समाधि। ನಾವೆಲ್ಲರೂ ಬಹಳಷ್ಟು ಜನ ಗೃಹಸ್ಥರಿದ್ದಾರೆ। ಸ್ವಾಮೀಜಿ ಸಮಾಧಿ ಇವೆಲ್ಲ ನಮಗಾಗತ್ತಾ? ನಾವು ಕೆಲಸ ಮಾಡ್ಕೊಂಡಿದೀವಿ, ನಾವು ಬಿಸ್ನೆಸ್ ಮಾಡ್ತಿದೀವಿ, ನಮಗೆ ಯೋಗ ಏನಾಗುತ್ತೆ? ಅಂಥವರಿಗೆ साधन पाद। जो व्यापार कर रहे हैं, घर में बिजनेस कर रहे हैं या काम कर रहे हैं, उनके लिए स्वामी जी समाधि वगैरह क्या बात है स्वामी जी, हम कैसा कर सकते? नहीं, उनके लिए पतंजलि ने कहा, आप यम नियम करो, मन को शुद्ध करो, सत्य बोलो, किसी की वस्तु को चोरी से मत सोचो, अहिंसा से जियो। ये सारे बातें अष्टांग योग में। मैत्री भावना रखो,
कोई अच्छा हो रहा है तो स्नेह बढ़ाओ ना, यू मेकिंग फ्रेंड। तो गृहस्थों को साधना पाद कहा। ठीक है। तीसरा पाद कुछ लोगों को अच्छा लगता है, ಕೆಲವರಿಗೆ ಮೂರನೇ ಪಾದ ಏನದು, ವಿಭೂತಿ ಪಾದ ಅಂತ ಹೇಳ್ತೀವಿ. ಬಹಳ ಜನಕ್ಕೆ ಸ್ವಾಮೀಜಿ ಏನಾದ್ರೂ ಸೀಕ್ರೆಟ್ ಹೇಳ್ಕೊಡಿ, ಏನಾದ್ರೂ ಪವರ್ಫುಲ್ ಹೇಳ್ಕೊಡಿ ಸ್ವಾಮೀಜಿ. ಬಹಳಷ್ಟು ಜನ ನನ್ನನ್ನ ಕೇಳ್ತಾರೆ ಈ ಯೋಗದಲ್ಲಿ ನಾನು ಏನಾದ್ರು ಮಾಯ ಮಾಡ್ಬಿಡ್ಬೇಕು ಅಂತ ಹೇಳ್ಕೊಡಿ ಸ್ವಾಮೀಜಿ, ಟೀಚ್ ಮೀ ಸ್ವಾಮೀಜಿ ಸಮ್ ಪವರ್ಸ್, ಈ ತರ ಕೆಲವ್ರದ್ದಿದೆ. ಸೊ ಲೈಕ್ सी दिस इज कॉल्ड विभूति. और पतंजलि ने कहा जैसे आप ध्यान करेंगे, जैसे कपालभाति, स्वामी जी भी कहते हैं भांति लगन से यदि आप करो तो आपके अंदर अद्भुत शक्तियां जाग सकते हैं. इट इज पॉसिबल. डूब जाना, जैसे मैं आपको कहता हूं, एक चॉकलेट देता हूं, ठीक है. जैसे बच्चों को हम कहते हैं ना, काम करो मैं आपको चॉकलेट दूंगा, सुनते नहीं है. तो हम विद्यार्थी को भी योग सूत्र में एक छोटी सी सिद्धि है. हमारे देह में, ನಮ್ಮ ದೇಹದಲ್ಲಿ ಕೆಲವು ಸ್ಥಾನಗಳಿವೆ. ಮೂಲಾಧಾರ ಸ್ಥಾನ, ಮಣಿಪುರ, ಹೃದಯ ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಅದ್ಭುತಗಳು ನಡೀತವೆ ಅನ್ನೋ ಮಾತು ಹೇಳ್ತಾರೆ. ಹಾಗೆ ನೋಡಿ, टंग, ओके, हमारी जीभ है. तो एक छोटा सा ध्यान है, जीभ के अंतिम भाग पे ध्यान करो. ನಾಲಿಗೆಯ ತುದಿಯ ಭಾಗದಲ್ಲಿ ದ ಟಿಪ್ ಆಫ್ ದಿ ಟಂಗ್, ಮೆಡಿಟೇಟ್ ಆನ್ ದಿ ಟಿಪ್ ಆಫ್ ದಿ ಟಂಗ್, ದೇರ್ ವಿಲ್ ಸ್ಟಾರ್ಟ್ ಎ ಚೇಂಜ್. ಇದೊಂದು ಚಿಕ್ಕ ಉಪ್ಪಿನಕಾಯಿ ಇದ್ದಾಗ ಯೋಗ ಸೂತ್ರಗಳಲ್ಲಿ ಆ ತರ ನಿರಂತರವಾಗಿ ನಾಲಿಗೆಯ ತುದಿಯಲ್ಲಿ ಧ್ಯಾನ ಮಾಡಿದಾಗ ಒಂದು ಚಿಕ್ಕ ಬದಲಾವಣೆ ನನ್ನಲ್ಲಿ ಶುರುವಾಗುತ್ತೆ. ಇದೊಂದು ಸಿದ್ಧಿ ಹೇಳಿದ್ದಾರೆ. ನೀವು ಹೇಗೆ ಅಭ್ಯಾಸ ಮಾಡ್ತೀರಾ, ನಾಳೆನೇ ಆಗ್ಬಿಡುತ್ತೆ ಅಂತ ಹೇಳಲ್ಲ, ಆದ್ರೆ ಪತಂಜಲಿಗಳು ಇದೇ ಕೊನೆ ಅಲ್ಲ. इस विषय में 8 उसको ಅಣಿಮಾ, ಲಘಿಮಾ, ಮಹಿಮಾ, ಪರಾಕಾಮ್ಯ ಇತ್ಯಾದಿ ಇತ್ಯಾದಿ ಸಿದ್ಧಿಗಳನ್ನ ಹೇಳಿದ್ದೀರಾ. ಯು ಹ್ಯಾವ್ ಲಿಸನ್ ಅಬೌಟ್ ಹನುಮಾನ್ ವೆನ್ he was flying the sea, when he was to bring Sita, he made his body very, that is called Mahima Siddhi. And when he entered Sri Lanka, he made his body very tiny, that is called Anima. और इन बातों को सिखाने वाले आज योग्य उपलब्धि नहीं है और दीवार के उस पार रहा है. ऐसी कई सारी सिद्धियों के बारे में है. पृथ्वी में क्या गुण है, आपके मन में क्या शक्तियां है, आप यदि कंसंट्रेशन से सोच सको या कंसंट्रेशन से ध्यान कर सको तो आपके मन में इतनी शक्तियां है आप सोच भी नहीं सकते. ये सारे विभूति पाद में वर्णन है. कई लोगों को ಇಂಟ್ರೆಸ್ಟ್ ಆದ ಕೆಲವರಿಗೆ ಸ್ವಾಮೀಜಿ ಈ ಪಾದ ನಮ್ ಪಾಠ ಮಾಡಿ ಸ್ವಾಮೀಜಿ, ಇದು ನಮ್ಗೆ ಬೇಕು ಅಂತ ಕೇಳೋರು ಇದ್ದಾರೆ. ಸಮಯ ಬಂದಾಗ ನೋಡೋಣ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ನೀವು ಯಾವುದನ್ನ ಇಂಟ್ರೆಸ್ಟ್ ಆಗಿ ಓದ್ತೀರೋ ಅದು ನಿಮಗೆ ಸಿಗುತ್ತೆ. ಈಗ ಅನುಲೋಮ ವಿಲೋಮ ಬಹಳ ಇಂಟ್ರೆಸ್ಟ್ ಇಂದ ಮಾಡಿ ಅದು ನಿಮಗೊಂದು ವಿಶೇಷವಾದಂತಹ ಹಾಗೆ ದಯಾನಂದ ಸರಸ್ವತಿಗಳು ಅಂತ ಒಬ್ಬ ಮಹರ್ಷಿಗಳಿದ್ರು. आर्य समाज परंपरे में महर्षि दयानंद सरस्वती जी को बहुत मानते. वे कहते थे गायत्री मंत्र का जाप करो, बस एक ही मंत्र का साक्षात्कार करते रहो आप बहुत ऊपर पहुंच जाओगे. ऐसे ही सारे योग सीखो पर एक के लिए लगन से. विभूति पाद ऐसा पाद है. और अंतिम पाद, द लास्ट पाद आई टोल्ड, कैवल्य
सारे पादों में इक्वल सूत्र नहीं है। कुछ में 40 है, कुछ में 37 है, कुछ में 50 से ज्यादा है। ऐसे है। केवल इस शब्द को हम तोड़ेंगे। केवल, केवल किसको हम कहते हैं? जैसे इसमें 300 लोग हैं। आप हो, मैं हूं, भंवरलाल जी है, कई सारे लोग हैं। केवल कब होता है? जब मैं अकेला रह जाऊं, उसको केवल। तो योग सूत्र में ऐसे कहते हैं, आपका मन अलग हो गया, शरीर आप नहीं है, विचार आप नहीं है, बस आप ही रह जाए, इसको केवल कैवल्य। Like this, we understand four padas of Yoga Sutra. महर्षि पतंजलि सूत्र 194 सूत्रों में इन सारे बातों को अलग अलग दिशाओं में विभाग किया, कि लोगों को समझाया, यू कैन अटेन समाधि। आप सूर्य नमस्कार करते रहो, एकाग्रता को बढ़ाओ, ध्यान करो, योगासन करो, भोजन करते समय ध्यान को बढ़ाओ। इस तरह से अपने क्रियाओं को आप ध्यान पूर्वक करो। तो पहला सूत्र मैंने कहा, अथ योगानुशासनम। इस सूत्रों को हम ऐसे वैसे नहीं बताते। इट इज अ डिसिप्लिनरी, अनुशासन से ನಾವು ಹೇಳಿಕೊಡ್ತೇವೆ. My topic is yoga. My topic is not at all different. My whole book is related to yoga. और कैसे? अनुशासन से, वेरी डिसिप्लिनरी। योग सूत्र विश्व में इतना प्रसिद्धि क्यों हुआ? मैंने बताया आपको 6 दर्शन। आप बोलेंगे 6 दर्शन का नाम क्या है? आप मेरे पीछे बोलेंगे, ನನ್ನ ಹಿಂದೆ ನೀವೆಲ್ಲರೂ ಹೇಳಿ, ಯೋಗ, ಸಾಂಖ್ಯ, ಆಯ್ತಾ? ನೆಕ್ಸ್ಟ್ ನ್ಯಾಯ, ವೈಶೇಷಿಕ. ಗುಡ್. ಫಸ್ಟ್ ಒನ್ ಇಸ್ ಯೋಗ, ದೆನ್ ಸಾಂಖ್ಯ, ನೆಕ್ಸ್ಟ್ ಇಸ್ ನ್ಯಾಯ, fourth one is Vaisheshika, and fifth one is Mimamsa, and last comes Vedanta. ये 6 दर्शन लगभग गुरुकुल में 4 से 5 सालों में पढ़ाया जाता है, और कुछ कठिन भी है। कई लोग ऐसे कहते हैं, यह हमसे नहीं हो सकता। ऐसे तो मैं नहीं बताऊंगा, ಪ್ರಯತ್ನ करने पर सब ಸುಲಭ हो जाता. ಸುಲಭ ಅಂತನ ಯಾವುದೇ ಆಗ್ಲಿ, ಸುಲಭವಾಗಿ ಯಾವ್ದು ಸಿಗುತ್ತೆ? ಸ್ವಲ್ಪ ಕಷ್ಟ ಪಡಲೇಬೇಕು. ಇವೆಲ್ಲವೂ ಅಧ್ಯಾತ್ಮ ವಿದ್ಯೆ. ಅಧ್ಯಾತ್ಮ ವಿದ್ಯೆಗಳನ್ನ ಸ್ವಲ್ಪ ಏಕಾಗ್ರತೆ, ಸ್ವಲ್ಪ ತಪಸ್ಸು, ಸ್ವಲ್ಪ ಪ್ರಯತ್ನದಿಂದ ನಾವೆಲ್ಲರೂ ಕಲಿಬೇಕು. ಯೋಗ ಸೂತ್ರಗಳ ಪ್ರಸಿದ್ಧಿ ಯಾಕಾಯ್ತು? ಬಿಕಾಸ್ ಪತಂಜಲಿ ವಾಸ್ very scientific person. Today world renounces पतंजलि. पतंजलि को पूरा विश्व मानता है. क्यों? उन्होंने ऐसे अड़बड़ंगा कुछ भी नहीं कहा. हांग्रे ಏನು ಮಾಡಲಿಲ್ಲ. देर इज समाधि. समाधि है. कहाँ है? बैठो, ध्यान करो, योग करो. है, आपको यदि अनुभव आया तब मानना. ऐसे बताया पतंजलि ने. फिर पतंजलि ने कहा, मन शांत हो सकता है, मन एकाग्र हो सकता है. हम ये तिलक क्यों लगाता है? ऐसे ही दिखाने के लिए? ऐसे नहीं, बहुत अर्थ है. जिनका ध्यान आज्ञा चक्र में जाग गया, उसका केंद्र के लिए ये तिलक लगाना परंपरा है. ऐसे हृदय में ध्यान करने वाले, इस तरह से बहुत सारे विधान हैं. जैसे कोई व्यक्ति मरता है, मरने वाले व्यक्ति के 11वां दिन क्यों करते हैं?
क्या अर्थ नहीं है? पिंड प्रदान क्यों करते हैं? क्या अर्थ नहीं है? श्राद्ध क्यों करते हैं? आई विल एक्सप्लेन वेरी स्मॉल सेंटेंस। व्हेन पर्सन डाई, जब व्यक्ति मरता है उसका लगाव रहता है, वो देह से इर्द गिर्द ही घूमता रहता है, वो आत्मा। के हम ಮಂತ್ರೋं से कहते हैं, ನಾವು ಮಂತ್ರಗಳಲ್ಲಿ ಹೇಳ್ತೀವಿ, ಹೇ ಆತ್ಮ ನಡಿ ನಡಿ ಅಂತ ಮಂತ್ರಗಳಲ್ಲಿ ಹೇಳ್ತೀವಿ. 11ನೇ ದಿನ ಹೇಳ್ತೇವೆ, ನಿನ್ ಸಮಯ ಆಯ್ತು, ಹೋಗು ನೀನು दूर, आपका समय हो गया, आगे चलो। ये यदि हम नहीं बोले तो इर्द गिर्द ऐसे एक मान्यता है। प्रत्येक चीज के लिए एक अर्थ है। इसका मतलब इर्द गिर्द कई लोग भूत पिशाच को मानते हैं, ऐसे कुछ होता ही नहीं, क्योंकि आत्मा मरने के तुरंत बाद अपने कर्म के अनुसार जन्म ले लेता है, ऐसी दर्शनों की मान्यता है। तो मन की ऐसी ऐसी स्थितियां है। पतंजलि का विश्वास इस तरह से बढ़ाया, विश्वास के बाद आप मानो ऐसे कहीं पतंजलि नहीं कहते। ಪತಂಜಲಿಗಳು ನಾನು ಹೇಳ್ತಾ ಇದ್ದೀನಿ ಕೇಳು ಅಂತ ಹೇಳೋದೇ ಇಲ್ಲ. ಪ್ರಾಣಾಯಾಮ ಮಾಡು, ಯಮ ನಿಯಮದ ಪಾಲನೆ ಮಾಡು, ಯೋಗಾಂಗದ ಅನುಷ್ಠಾನ ಕರೋ, ಅಂಡರ್ಸ್ಟ್ಯಾಂಡ್ ಇಟ್, then follow it, then if you feel it is right, then accept. So it is very scientific, बहुत वैज्ञानिक है इस योग। स्वामी रामदेव जी को दुनिया क्यों मानती है? स्वामी रामदेव जी ने ऐसा नहीं बताया कपालभाति में विश्वास करो, कभी नहीं। करो बोले, करके अगर आपको लाभ आया, ये सारे पतंजलि समिति वाले आपको ले आकर के जबरदस्ती नहीं करा रहे, वे बोल रहे योग में एक शक्ति है, योग में कुछ है, आप प्रयोग करके तो देखो, थोड़ा आलस्य छोड़ो, सुबह उठो। मैं कल परसों एक कुछ पढ़ रहा था, देखिए मेरी अपने जीवन में, ನನ್ನ ಜೀವನದಲ್ಲಿ ಆತ್ಮಚರಿತ್ರೆಗಳನ್ನು ಒಂದು ಓದಿದ್ದೇನೆ. ಗಾಂಧೀಜಿ, ನೆಲ್ಸನ್ ಮಂಡೇಲಾ, ಅಲೆಕ್ಸಾಂಡರ್ ಇತ್ಯಾದಿ ಇತ್ಯಾದಿ, ಫ್ರಾಂಕ್ಲಿನ್, ಐನ್ಸ್ಟೈನ್, ಅನೇಕರು ಆಟಗಾರರು, ವಿದ್ವಾಂಸರು, ಮ್ಯೂಸಿಷಿಯನ್ಸ್, ನೃತ್ಯಗಾರರು, ಋಷಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಯಾರೇ ಆತ್ಮಚರಿತ್ರೆ ಬರೆದವರು, ದ ಕಾಮನ್ थिंग जो भी बर उन पे साधारण एक चीज है, वे सारे सुबह उठने वाले हैं, सुबह उठने वाले थे जल्दी। आप सचिन तेंदुलकर को ले लीजिए, आइंस्टीन को ले लीजिए, नेल्सन मंडेला को ले लीजिए, और ऐसे सुबह उठने के लिए इतना, पतंजलि भी कहते हैं उत्तिष्ठत जागृत, उपनिषद में भी जल्दी उठो। तो पतंजलि के बात को आते, जो भी वे कहते हैं करके देखो। अथ योग अनुशासनम, अनुशासन, हम योग को सिखाते हैं। दूसरा सूत्र मैंने आपको सिखाया, योग चित्त वृत्ति निरोधा। हम 2 दिन में कुछ सूत्रों का अर्थ जानते हैं। इन 2 days we will try to understand some sutras, Ashtanga Yoga, and we shall learn. Can we understand? मैं आपको इतनी जानकारी दे सकता हूं, आप इसको समझ सकते हैं पुस्तकों के माध्यम से। आपको थोड़ा अचार, आपको रुचि देता हूं। अगर अचार की रुचि लग गई, अगर आपको रुचि हो गई तो पीछे आएंगे, है ना? तो मैं आज अचार दे रहा हूं, भोजन नहीं दे रहा हूं, ठीक है? आई एम नॉट ಸರ್ವಿಂಗ್ ಹೋಲ್ ಫುಡ್, ಐ ಆಮ್ ಜಸ್ಟ್ ಗಿವಿಂಗ್ ಪಿಕಲ್. ಉಪ್ಪಿನಕಾಯಿ ಕೊಡ್ತಾ ಇದ್ದೀನಿ ಅಷ್ಟೇ, ಮಿಕ್ಕಿದ್ದು ಬೇಕಾ? ಊಟ ಬೇಕಾ? ಹಿಂದೆ ಬನ್ನಿ, ಭವನ್ಲಾಲ್ जी ಹಿಂದೆ ಹೋಗಿ, पतंजलि ಹಿಂದೆ ಹೋಗಿ. ಇದೆ अनुशासन, लगन चाहिए। लगन नहीं है कुछ भी नहीं हो सकेगा। बिल्कुल कोई भी क्षेत्र ले लीजिए, बिजनेस चाहे हो, कोई भी, टेक्नोलॉजी,
मैं भंवरलाल जी से बात कर रहा था कि कैसे म्यूट करना है, कैसे अनम्यूट करना है। तो ये कितना आपको सिखाना पड़ा? आप लगन से सीखे तब आया ना। और योग क्या है? मैं एक छोटा सा उदाहरण, आई विल टेल यू एन एग्जाम्पल। 5-10 साल पहले मैं अगर आपको बता, देखो वीडियो कॉल में हम ऐसे मिल सकते हैं, 500 लोग आमने सामने बैठ सकते हैं, योग सीख सकते हैं। स्वामी जी ಏನ್ ಮಾತಾಡ್ತಿದ್ದೀರಿ ನೀವು? ಅವೆಲ್ಲ ಆಗೋದಿಲ್ಲ ಸ್ವಾಮೀಜಿ. ಅಲ್ಲ, ವಿ ವರ್ ಇನ್ 2G ನೆಟ್ವರ್ಕ್. ಅವಾಗ ನಾವು 2G ಇದ್ವಿ, ಜಸ್ಟ್ ಹಾಯ್ ಹಲೋ ಅಷ್ಟೇ. ಬಟ್ ವೆನ್ 3G ಕೆ ವಾಟ್ಸ್ಆಪ್ ಇಂಟರ್ನೆಟ್ ಬಂತು. 4G ಲಾಂಚ್ ಆದ್ಮೇಲೆ ಇವತ್ತು ವಿಡಿಯೋ ಇದೆ, ಫಾಸ್ಟ್ ಇಂಟರ್ನೆಟ್ ಇದೆ. ಬಟ್ 1994ನೇ, ಇಫ್ ಐ ವುಡ್ ಹ್ಯಾವ್ ಟೋಲ್ಡ್ ಇನ್ 9 video call, Zoom, Cisco WebEx, Google Meet, you would have told, आप कह सकते थे स्वामी जी ये सब झूठ है, ये सब बेकार की बात है। पर आज 2020 में हम सब देख रहे हैं, पूरे अमेरिका से कुछ लोग बैठे हैं, यूरोप से बैठे हैं, ऑस्ट्रेलिया से बैठे हैं, कई जगह से बैठे हैं। ये कैसा हो सकता है? योग में भी ऐसे है। मैं आपको बोल रहा हूँ, आपके नाभि में ऐसी शक्ति है, चक्रों में ऐसी शक्ति है, सूर्य नमस्कार, प्राणायाम, आसन, ध्यान में ऐसी शक्तियां हैं। आप आज कह सकते हैं स्वामी जी वेयर आर ऑल दिस Kapalabhati, what can it do? But when you understand, when you experience, आपके पास जब स्मार्टफोन आया तभी आप समझ सकते हैं हाँ वीडियो कॉल हो सकता है। ऐसे ही योग में आप जब उस स्थिति में पहुंचेंगे, मैं आपको कह रहा हूं ना, जैसे देखिए, आप कभी ऐसे सोचिए, कभी 15 दिन में एक दिन उपवास कीजिए। कैसे? स्वामी रामदेव जी कहते हैं, मैं बाबा जी के साथ रहा, हमसे नहीं हो सका। बाबा जी 20, मैं भंवरलाल जी ठीक करेंगे, 20 से 24 साल तक रोटी अन्न धान नहीं लिए, केवल फल और सब्जी में जिए। व्हाट अ ट्रेमेंडस! ಬಾಬಾ ರಾಮದೇವ್ 30-24 ವರ್ಷಗಳ ಕಾಲ ಹಣ್ಣು ತರಕಾರಿಗಳಲ್ಲಿ, his body was tremendous. आप क्या कीजिए, 15 दिन में, चलिए छोड़िए, 1 महीने में एक दिन या एक बार फल और सब्जी में मैं रहता हूं, जो मैं करता हूं वो आपको बताता हूं, ठीक है? 2 महीने में एक दिन साइलेंट रहिए, बात मत कीजिए। एक दिन तो आप देखे, जब आप मौन में रहते, when you are silent in one thing, 2 ತಿಂಗಳಲ್ಲಿ ಯಾವಾಗ ಒಂದು ದಿನ ಮೌನವಾಗಿರ್ತೀರಾ, ಅಥವಾ ತಿಂಗಳಲ್ಲಿ ಒಂದು ದಿನ ಯಾ ಉಪವಾಸದಲ್ಲಿರ್ತೀರಾ, ಶರೀರ ತನ್ನಷ್ಟಕ್ಕೆ ತಾನು अद्भुतवादागते, शरीर हल्का हो जाता है। ये प्रयोग हम लोगों को करना पड़ेगा। योग वृत्ति निरोध, योग का उद्देश्य है मन को शांत करना। मन क्या है? मन से भरा हुआ है। मन सदा, आप जब भी देखें, कुछ ना कुछ करते ही रहता है, कुछ ना कुछ सोचता ही रहता है, कुछ ना कुछ चलता ही रहता है। जैसे अगर सरोवर में तरंग है, और ऐसे भी स्थिति है जब झील, सरोवरದಲ್ಲಿ, सागरದಲ್ಲಿ, in a lake there are no ripples, उसको चित्तवृत्ति निरोध कहते हैं। पतंजलि ने इसको कहा। आप सभी लोग यहां पहुंच सकते हैं योग करते करते, देन वी शैल गो डीपर, ठीक है? तो आगे पहुंचते हैं। तो आप क्या है?
कुंवारी। तो इसको छोटे से एग्जांपल पतंजलि कैसे, जैसे मैं आपको कहता हूं, जैसे मेरे पास एक कप है, ये किसका है? ये मेरा है, ठीक है, दिस इज माई। तो मैं क्वेश्चन पूछूंगा, ये मेरा है, क्या ये स्वामी जी है? ಇದು ನಾನಾ? बराबर। ಇದೆ. ಹೆಚ್ಚು ಕನ್ನಡದ ಮೇಲೆ ಸ್ವಲ್ಪ ಒತ್ತು ಕೊಡು. भंवरलाल जी, मेरी बात सुनाई दे रही है? अभी ये लास्ट सेशन में थोड़ा कन्नड़ पर ज्यादा एक बार बताइए, क्योंकि थोड़ा डिस्टरबेंस। मेरी बात सुनाई दे रही है भंवरलाल जी? हाँ दे रही है। अभी अभी ये अभी आने वाले 15-20 मिनट थोड़ा कन्नड़ में ज्यादा बोली. ಓಂ ಓಂ ಸ್ವಾಮೀಜಿ, ಎಲ್ರೂ ಮ್ಯೂಟ್ ಇರಿ. ಓಂ ಸ್ವಾಮೀಜಿ, ವಿಡಿಯೋ ಬರ್ತಾ ಇಲ್ಲ ಸ್ವಾಮೀಜಿ. ಓಂ ಸ್ವಾಮೀಜಿ ನೀವು ಇರಿಪ್ಪ. वीडियो आ रही ಒಂದು है। ಒಂದು सुनाई दे ಸೆಕೆಂಡ್ रही ಆಗಿಲ್ಲ, है। ನೀವು ಕಂಪ್ಲೇಂಟ್ ಶುರು ಮಾಡಿದ್ದೀರಾ. ಸುಮ್ನೆ ಇರಿ ಪ್ಲೀಸ್, ಸುಮ್ನೆ ಇರಿ. ಸ್ವಾಮೀಜಿದು ವಾಯ್ಸ್ ಕೇಳಿಸ್ತಾ ಇದೆ, ವಿಡಿಯೋ ಬರ್ತಾ ಇದೆ, ಎಲ್ರೂ ಮೌನ್ ಇರಿ. ಈ ಕೊನೆ 20 ನಿಮಿಷ ಸ್ವಾಮೀಜಿ ಕನ್ನಡದಲ್ಲಿ ಮಾತಾಡ್ತಾರೆ, ಎಲ್ರೂ ಕೇಳಿ. हेलो। ಸ್ವಾಮೀಜಿ ಕೇಳಿಸ್ತಾ ಇದೆ. ಈಗ ಕೊನೆ 20 ನಿಮಿಷ ಕನ್ನಡದಲ್ಲಿ ಹೆಚ್ಚು ಮಾತಾಡಬೇಕು ಅಂತ ಎಲ್ರದ್ದು ಬೇಡಿಕೆ ಆಗಿದೆ, ಅದನ್ನ ಈಡೇರಿಸಬೇಕು. ಓಂ ಓಂ ಎಲ್ರೂ ಎಲ್ರೂ ಮ್ಯೂಟ್ ಇರಿ, भंवरलाल जी, एक ಎಲ್ರೂ ವಿಡಿಯೋ ಆಫ್. करेंगे अगर मेरी आवाज सुनाई दे रही है तो। दे रही है. ಎಲ್ರೂ ಮ್ಯೂಟ್ ಇರಿ. ಒಂದ್ ನಿಮಿಷ ಫೋನ್ ಮುಟ್ಬೇಡಿ, ಯಾರು ನಿಮ್ ಫೋನ್ ಮುಟ್ಬೇಡಿ, ಇರಿ. ಕೆಲವೊಂದ್ಸರ ಈ ತರ ಕೆಲವು ತಾಂತ್ರಿಕ ತೊಂದರೆ ಆದಾಗ ನೀವು ಒಂದೇ ಸಾರಿ ಅಟ್ಯಾಕ್ ಮಾಡಬಾರ್ದು. ನಿಮ್ಮ ತಾಳ್ಮೆಗೆ ಪರೀಕ್ಷೆ ಇದು. ಸುಮ್ಮನೆ ಇದ್ಬಿಡ್ಬೇಕು. ಏನು ವಾಯ್ಸ್ ಬಂದಿಲ್ಲ, ವಿಡಿಯೋ ಬಂದಿಲ್ಲ, ಸುಮ್ಮನೆ ಇದ್ಬಿಡಿ. 1-2 ನಿಮಿಷ ಸುಮ್ಮನೆ ಇರ್ಬೇಕು. ಇದೇ ಈ ಯೋಗದಲ್ಲಿ ನೀವು Hello? ಕಲಿಬೇಕಾಗಿರೋದು. ಓಂ ಸ್ವಾಮೀಜಿ, ಓಂ ಓಂ ಸ್ವಾಮೀಜಿ. हेलो। ಹಾ ಕೇಳಿಸ್ತಾ ಇದೆ ಸ್ವಾಮೀಜಿ. ಓಂ ಹಿತೇಶ್ 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 हितेश. हाँ, अब सुनाई दे रही है। हितेश ಸೊ ಹೂ ಆರ್ ಯು? ಸೊ ನನ್ನದು ಕಪ್ ಅಂತ ಹೇಳಿದ್ವಿ, ನನ್ನ ಪಗಡಿ ನನ್ನದು. ಪಗಡಿ ನನ್ನದು ಅಂತ ಹೇಳಿದಾಗ ಪಗಡಿ ನಾನಲ್ಲ. ಇನ್ ಸ್ವಲ್ಪ ಹೋಗೋಣ. ಈ ದೇಹ ಯಾವುದು? ದೇಹ ನನ್ನದು. ದೇಹ ನನ್ನದಾದ್ರೆ ನನ್ನ ದೇಹನ. ಸೊ ಇದರಲ್ಲಿ ಏನಾಗ್ತಿದೆ, ಯಾವುದು ನನ್ನದು, जो मेरा है वो मैं नहीं हो सकता. एक छोटा सा सूत्र है, और थोड़ा अंदर जाएंगे. मेरा खून है, अंदर मेरा खून है, मेरा मांस है, मेरी हड्डी है, मेरा हाथ पैर है, ऐसा हम कहते हैं. तो जो मेरा है, that cannot be me. ಅದು ನಾನಲ್ಲ. ಯಾವುದು ನಾನು, ಅದು ನನ್ನದಾಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ.
ಓಂ ಸ್ವಾಮೀಜಿ. ಎಲ್ರೂ ಮ್ಯೂಟ್ ಇರಿ, ದಯವಿಟ್ಟು ಯಾರು ಮಾತನಾಡಬಾರ್ದು, ಮ್ಯೂಟ್ ಇರಿ. ಓಂ ಸ್ವಾಮೀಜಿ. ಸ್ವಾಮೀಜಿ ಕೇಳಿಸ್ತಾ ಇದೆ ತಮಗೆ? ಎಲ್ರೂ ಮ್ಯೂಟ್ ಇರಿ. ಹಿತೇಶ್, ಓಂ. ಮ್ಯೂಟ್ ಇರಿ, ಎಲ್ರೂ ಮ್ಯೂಟ್ ಇರಿ. ಎಲ್ರೂ ಮ್ಯೂಟ್ ಇರಿ ಪ್ಲೀಸ್, ಯಾರು ಅನ್ಮ್ಯೂಟ್ ಮಾಡಬೇಡಿ. ಸರಿ, ಸ್ವಲ್ಪ ಟೆಕ್ನಿಕಲ್ ಅಲ್ಲಿ ಸಮಸ್ಯೆ ಆಗಿದೆ ಸ್ವಾಮೀಜಿ ಕಡೆ. ಮ್ಯೂಟ್ ಇರಿ. ಜಾಯಿನ್ ಆಗ್ತಾ ಇದ್ದಾರೆ. ಒಂದೇ ನಿಮಿಷ, ಅವರು ರೀಜಾಯಿನ್ ಆಗ್ತಾ ಇದ್ದಾರೆ ಸ್ವಾಮೀಜಿ, ದಯವಿಟ್ಟು ಮ್ಯೂಟ್ ಇರಿ, ಎಲ್ರೂ ಮ್ಯೂಟ್ ಇರಿ. ಒಂದೊಂದು ವಾಕ್ಯ ಸಹ ತಮ್ಮ ಪ್ರತಿಯೊಬ್ಬರ ಜೀವನಕ್ಕೆ ತುಂಬಾ ಉಪಯೋಗ ಆಗುವಂತದ್ದಿದೆ. ತಾಳ್ಮೆ, ಸಹನೆ ಅವಶ್ಯವಾಗಿ ತಾವು ಇಡಬೇಕಾಗ್ತದೆ. ಒಂದೇ ನಿಮಿಷ, ಜಾಯಿನ್ ಆಗ್ತಾ ಇದ್ದಾರೆ, ಮ್ಯೂಟ್ ಇರಿ, ತಮ್ಮ ವಿಡಿಯೋ ಆಫ್ ಇರ್ಲಿ. ಜಾಯಿನ್ ಆಗ್ತಾ ಇದ್ದಾರೆ. ತಪ್ಸಿಹಳ್ಳಿ, ದೊಡ್ಡಬಳ್ಳಾಪುರ ಪಕ್ಕದಲ್ಲಿ ಒಂದು ಗ್ರಾಮ ಇದೆ, ಸ್ವಲ್ಪ ನೆಟ್ವರ್ಕ್ ತೊಂದರೆಯಿಂದ ರೀಜಾಯಿನ್ ಆಗ್ತಾ ಇದ್ದಾರೆ. ಒಂದೇ ನಿಮಿಷ, ಒಂದೇ ನಿಮಿಷದಲ್ಲಿ ಜಾಯಿನ್ ಆಗ್ತಾರೆ ಎಲ್ರು. ಇದೇ ತರದ ಸಹನೆ, ತಾಳ್ಮೆ, ತಮ್ಮ ಸಹನೆಗೆ, ತಾಳ್ಮೆಗೆ ಸೆಲ್ಯೂಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ವಾಮೀಜಿ. ಓಂ ಸ್ವಾಮೀಜಿ. ಹಾ, ಕೇಳಿಸ್ತಾ ಇದೆ ಸ್ವಾಮೀಜಿ, ಪ್ರಾರಂಭ ಮಾಡಿ. ಈಗ 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 ಈ ಒಂದು 15 ನಿಮಿಷ ಕನ್ನಡದಲ್ಲಿ ಮಾತಾಡಿ ಸ್ವಾಮೀಜಿ. ನಮಸ್ತೆ. ನಮಸ್ತೆ ಫೋನ್ ಸ್ವಾಮೀಜಿ, ಬನ್ನಿ ಬಂದಾಗ ಸ್ವಾಮೀಜಿ. ಡಿಸ್ಕನೆಕ್ಟ್ ಆಗುತ್ತೆ. ಓಕೆ, ಎಲ್ಲರಿಗೂ ಕೂಡ ಚಿಕ್ಕ ಕ್ಷಮೆ ಇರಲಿ. ನಾನು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯೋಗ ಸೂತ್ರಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಇದ್ವಿ. ಪತಂಜಲಿಗಳು ಹೇಳ್ತಾರೆ, ಯಾರು ನೀನು, ನಿನ್ನ ಸ್ವರೂಪ ಏನು? ಎಲ್ಲರೂ ಹೇಳಿ ನನ್ನ ಹಿಂದೆ. ಸದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ಮತ್ತೊಮ್ಮೆ ಹೇಳ್ಕೊಡ್ತೇನೆ. ಪತಂಜಲಿಗಳು ನಮ್ಮೆಲ್ಲರಿಗೂ ಹೇಳ್ತಾರೆ, ನೀನ್ ಯಾರು, ನಿನ್ನ ಸ್ವರೂಪ ಏನು? ಹೂ ಆರ್ ಯು? ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ಏನಿದ್ರ ಅರ್ಥ? ಯಾವಾಗ ನೀವು ಯೋಗದ ಸ್ಥಿತಿಯಲ್ಲಿ ಕಲಿಸ್ತೀರಾ, ಆವಾಗ ನೀವು ದ್ರಷ್ಟ ಆಗ್ತೀರಾ, ಸ್ವರೂಪದ ಅವಸ್ಥಾನ ಆಗುತ್ತೆ. ಒಂದು ಚಿಕ್ಕ ಉದಾಹರಣೆಯಲ್ಲಿ ಅರ್ಥ ಮಾಡ್ತೇನೆ. ಸೂರ್ಯ ಅಂದ್ರೇನು? ನಾವೆಲ್ಲ ಮೋಡದ ಹಿಂದೆ ಅವಿತಿರುವ ಕೆಂಪು, ಹಳದಿ, ಕಪ್ಪು ಸೂರ್ಯನ ದರ್ಶನವನ್ನ ಮಾಡಿದ್ದೇವೆ. ಸೂರ್ಯ ನಿಜವಾಗ್ಲೂ ಹೇಗಿದ್ದಾನೆ? ಮೋಡವನ್ನ ಚೆದರಿಸಿ, ಮೋಡವನ್ನ ಪಕ್ಕಕ್ಕೆ ಸರಿಸಿ, ಮೋಡವನ್ನ ದೂರ ಮಾಡಿ ಆವಾಗ ಸೂರ್ಯ ಹೇಗೆ ಕಾಣ್ತಾನೋ ಅದು ನಿಜವಾದ ಸೂರ್ಯ. ಅರ್ಥ ಆಯ್ತಾ? ಸೂರ್ಯ ಅಂದ್ರೆ ಮೋಡದ ಹಿಂದೆ ಕಾಣುವುದು ಸೂರ್ಯ ಅಲ್ಲ. ಹಾಗೆ ನೀನ್ ಯಾರು ಮನುಜ? ಮನಸ್ಸು, ಶರೀರ, ಇಂದ್ರಿಯ, ಚಿತ್ತ, ಚಂಚಲತೆ, ವಾಸನೆ, ಕೋಪ, ಈರ್ಷ್ಯೆ, ಅಸೂಯ, ಇವುಗಳಲ್ಲಿ ನೀನ್ ಕಾಣಲ್ಲ ತಮ್ಮ. ಇವುಗಳು ದಾಟಿದ ಮೇಲೆ
ಏಕಾಗ್ರತೆಯಲ್ಲಿ ನೀನು ಕಾಣ್ತೀಯಾ ಅನ್ನೋದನ್ನ ಪತಂಜಲಿ ಹೇಳ್ತಾರೆ. ಸಂಕ್ಷಿಪ್ತವಾಗಿ ಹೇಳಿದೆ, ಯೋಗದಲ್ಲಿ ಏಕಾಗ್ರತೆ, ಧ್ಯಾನ ಇವೆಲ್ಲವನ್ನ ನಾವು ಮುಂದುವರಿಸ್ತಾ ಹೋದಾಗ ನಿನ್ನ ಸ್ವರೂಪ ಅರ್ಥ ಆಗತ್ತೆ. ಅರ್ಥ ಆಯ್ತಾ? ಅಥ ಯೋಗಾನುಶಾಸನಂ ಯೋಗ ಚಿತ್ತ ವೃತ್ತಿ ನಿರೋಧ. ಇದು ಯೋಗ ಟೀಚರ್ಸ್ ಇದು ಅರ್ಥ ಮಾಡ್ಕೊಳ್ಬೇಕು, ಇದಂತೂ ನಿಮ್ಗೆ ತಿಳಿದೇ ಇರಬೇಕು. ಮೂರನೇದು ಹೇಳಿದ್ರು, ಯಾವಾಗ ಸಮಾಧಿ ಸ್ಥಿತಿಯೋ ಆವಾಗ ನಿನಗೆ ಅರ್ಥ ಆಗತ್ತೆ. ಅದಿಲ್ಲ ಅಂದ್ರೆ ಹೇಗಿರುತ್ತೆ? ನನ್ನ ಮನಸ್ಸು ಬರೀ ವೃತ್ತಿಗಳಲ್ಲಿ ಓಡಾಡ್ತಿರುತ್ತೆ. ವೃತ್ತಿಗಳು, ಆ ವೃತ್ತಿ ಈ ವೃತ್ತಿ, ವೃತ್ತಿಗಳನ್ನ 5 ಅಂತ ಹೇಳಿದ್ರು. ಎಷ್ಟು? 5 ವೃತ್ತಿಗಳು ಹೇಳಿ ನನ್ನಿಂದೆ. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ. ಈ 5 ಮನಸ್ಸು ಓಡ್ತಾ ಇರುತ್ತೆ. ಇಷ್ಟು ತಿಳ್ಕೊಳ್ಳೋಣ. ಇವತ್ತಿಗೆ 5 ವೃತ್ತಿಗಳಿರುತ್ತೆ. ಆ ವೃತ್ತಿಗಳನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ನಾವು ಪ್ರಾಣಾಯಾಮದಲ್ಲಿ ಏನ್ ಮಾಡ್ತೀವಿ? ಉಸಿರು, ಭಸ್ತ್ರಿಕಾ, ಉಸಿರನ್ನ ತೆಗೆದುಕೊಳ್ಳಿ, ಉಸಿರನ್ನ ಬಿಡಿ. ಕಪಾಲಭಾತಿ, ಹೊಟ್ಟೆ ಕಡೆ, ಮಿಕ್ಕಿದ್ದೆಲ್ಲವನ್ನು ಬಿಟ್ಟು ಒಂದು ಕಡೆ ಗಮನ ಮಾಡ್ತೇವೆ. ಒಂದು ಕ್ಷಣದಲ್ಲಿ ಪತಂಜಲಿ ಹೇಳ್ತಾರೆ, ಆ ಒಂದನ್ನು ಬಿಟ್ಟು ಕೈವಲ್ಯದ ಕಡೆ ಹೋಗ್ಲಿ ಅಂತ ಹೇಳ್ತಾರೆ. ಇವತ್ತಿಗೆ ಎಷ್ಟು? ಆಮೇಲೆ ಮುಂದುವರಿತಾರೆ. ಆ ವೃತ್ತಿಗಳು 2 ತರ ಇರುತ್ತೆ, ಕ್ಲಿಷ್ಟ, ಅಕ್ಲಿಷ್ಟ. ಯಾವ ಮನಸ್ಸಿನ ವೃತ್ತಿಗಳು ನಮಗೆ ದುಃಖ ಕೊಡುತ್ತೆ ಅದು ಕ್ಲಿಷ್ಟ ವೃತ್ತಿ. ಸಿಂಪಲ್ ಅಲ್ಲ? ವೆರಿ ಸಿಂಪಲ್. ದುಃಖ ಕೊಡುವ ವಿಚಾರಗಳು ಕ್ಲಿಷ್ಟ ವಿಚಾರಗಳು. ನಮಗೆ ಸಂತೋಷ, ಆನಂದವನ್ನ ಕೊಡ್ತಕ್ಕಂತಹ ವಿಚಾರಗಳು ಅಕ್ಲಿಷ್ಟ. ಈ ತರ ಪತಂಜಲಿಗಳ ಅದನ್ನ ಇನ್ನು ಮುಂದುವರೆಸ್ತಾರೆ. ನಾವು ಯಾವುದರಿಂದ ದೂರ ಆಗ್ಬೇಕು ಹೇಳಿ ನನ್ನಿಂದೆ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ನಿರ್ದೇಶ. ಈ 5 ನಮ್ಮಲ್ಲಿ ಇರಬಾರದು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಇರಬಾರದು. ಇದನ್ನ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಿದ್ಯೆ ಅಂದ್ರೆ ಅಜ್ಞಾನ. ಅಜ್ಞಾನ ಇರಬೇಕಾ? ಇಲ್ಲ. ನಮ್ಮೆಲ್ಲರ ಪ್ರಯತ್ನ ದೀಪವನ್ನ ಬೆಳಗಿಸ್ತೇವೆ. ಅರ್ಥ ಅಜ್ಞಾನ, ಅಂಧಕಾರ ದೂರವಾಗ್ಲಿ ಅಂತ ಹೇಳಿ. ಅವಿದ್ಯಾ, ಅಸ್ಮಿತಾ ಅಂದ್ರೇನು? ಎರಡನೇದು ಕ್ಲೇಶ. ಏನದು? ನಾನು, ನನ್ನದು. ನಮ್ಮ ಪತಂಜಲಿಯಲ್ಲಿ ಏನ್ ಹೇಳ್ಕೊಡ್ತೀವಿ ಗೊತ್ತಾ? ಹೇ ಮನುಜನೇ, ನಾನು ನನ್ನದು ಅನ್ನೋದನ್ನ ಕಡಿಮೆ ಮಾಡಪ್ಪ. ಕೊರೋನಾ ಕೂಡ ದೊಡ್ಡ ಪಾಠವನ್ನ ಹೇಳ್ಕೊಡ್ತಾ ಇದೆ. ಏನು ಶಾಶ್ವತ? ಯಾವ್ದು ಎತ್ಕೊಂಡು ಹೋಗ್ತೀಯಾ? ಏನ್ ತೆಗೆದ್ಕೊಂಡು ಹೋಗ್ತೀಯಾ? ತಾವು ಎದುರುಗಡೆನೆ ಕಾಣ್ತಾ ಇರುತ್ತೆ ಅಲ್ಲ? ಅಸ್ಮಿತಾ ಇರಬಾರ್ದು, ಅಸ್ಮಿತಾ ಇರಬಾರ್ದು. ಮೂರನೇದು ಅತ್ಯಂತ ರಾಗ. ಯಾವುದಾದ್ರೂ ಸುಖ ಕೊಟ್ರೆ ಮಾವಿನ ಹಣ್ಣು ಅಂತ ತಿಳ್ಕೊಳ್ಳಿ. ಯಾರಿಗಿಷ್ಟ ಆಗೋದಿಲ್ಲ? ಎಲ್ಲರಿಗೂ ಇಷ್ಟ. ದೊಡ್ಡ ಮನೆ ಇರಬೇಕು, ಕಾರ್ ಇರಬೇಕು, ನನ್ನ ಮಾತುಗಳನ್ನ ಮಕ್ಕಳು ಕೇಳಬೇಕು. ಆದ್ರೆ ಅದು ಅತಿ ಆಗ್ಬಾರ್ದು. ರಾಗ. 4ನೇದು ದ್ವೇಷ. ನಿಮ್ಗೆ ಅರ್ಥನೇ ಆಯ್ತು. ದ್ವೇಷ ಒಳ್ಳೇದಾ? ಇದಲ್ಲ. ಪತಂಜಲಿಗಳು ಹೇಳಿದ್ರು ಇದು ಇರಬಾರ್ದು. 5ನೇದು ಭಯ. ಭಯದಿಂದ ಆಚೆ ಬರ್ಬೇಕು. ಈ 5 ವಿಷಯಗಳು ಈ ತರ ಸಮಾಧಿ ಪಾದದಲ್ಲಿ ಇವೆಲ್ಲ ಮಾಡ್ತಾ ಬಂದ್ರೆ ಮನಸ್ಸಿನಲ್ಲಿ ಬರುತ್ತೆ. ಯೋಗ ಟೀಚರ್ ಹೇಳ್ಕೊಡ್ತಾರೆ. ಮಂಡೂಕಾಶ ಸತ್ಯ, ಅಹಿಂಸೆಯಿಂದ
ಓಕೆ, ಈ ರೀತಿ ಬಹಳಷ್ಟು ವಿಚಾರನ ಪತಂಜಲಿ ಹೇಳ್ತಾರೆ. ಸೂತ್ರಗಳು ಚಿಕ್ಕ ರೂಪದಲ್ಲಿವೆ. ಇಷ್ಟು ದೊಡ್ಡ ವಿಚಾರಗಳನ್ನ ಪತಂಜಲಿಗಳು ಚಿಕ್ಕ ವಾಕ್ಯದಲ್ಲಿ ಪೋಣಿಸ್ತಾರೆ. ಅವುಗಳನ್ನ ಸೂತ್ರದ ಮಾಡಬಹುದು ಅಥವಾ ಇನ್ನೂ ಹೆಚ್ಚಿದವರಿಗೆ ಭಾಷ್ಯದ ರೀತಿಯಲ್ಲೂ ಕೂಡ, ಕಾಮೆಂಟರಿ ಅಂತ ಹೇಳ್ತೀವಿ, ಭಾಷ್ಯದ ಅನುಸಾರವಾಗೂ ಕೂಡ ನಾವು ಓದಿಸ್ತಾ ಹೋಗ್ತೇವೆ. ಯೋಗ ಈ ಒಂದು ಅವಧಿಯಲ್ಲಿ ಈ ಸಂಜೆ ಮತ್ತೆ ನಾಳೆ ಸಂಕ್ಷಿಪ್ತ ಪರಿಚಯ ಅಂದ್ರೆ ಯೋಗ ಸೂತ್ರಗಳಂದ್ರೆ ಏನು, ಯೋಗ ಸೂತ್ರಗಳ ಅರ್ಥ ಏನು, ಇವುಗಳಲ್ಲಿ ಏನ್ ತಿಳಿದುಕೊಳ್ಬಹುದು ಅಥವಾ ಸಂಕ್ಷಿಪ್ತ ಮಾತ್ರ ನಾನು ನಿಮ್ಗೆ ಹೇಳ್ತೇನೆ. ಇಷ್ಟರಲ್ಲಿ ನಾವು ಎಷ್ಟು ಅರ್ಥ ಮಾಡ್ಕೊಂಡ್ಬಿಟ್ವಿ ಅನ್ನೋದಲ್ಲ ಮುಖ್ಯ. ನಾನು ನಿಮ್ಗೆ ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆ ನಿಮ್ಮ ಕೈಯನ್ನ ಹಿಡಿದು ನಡೆಸ್ತಾ ಇದ್ದೀನಿ. ಮುಂದೆ ಪುಸ್ತಕಗಳಿದೆ, ಗುರುಗಳಿದ್ದಾರೆ, ದಾರಿ ಇದೆ, ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಆದ್ರೆ ಯೋಗ ಟೀಚರ್ಸ್, ಅಸಿಸ್ಟೆಂಟ್ ಯೋಗ ಟೀಚರ್ಸ್, ಭಗವದ್ಗೀತೆ ಅಂದ್ರೆ ಏನು, ವೇದ ಅಂದ್ರೆ ಏನು, ಉಪನಿಷತ್ತುಗಳು ಏನ್ ಅರ್ಥವನ್ನ ಕೊಡುತ್ತೆ, ದರ್ಶನಗಳಂದ್ರೆ ದರ್ಶನಗಳಲ್ಲಿ ಪತಂಜಲಿಗಳು ಯೋಗ ಸೂತ್ರಗಳನ್ನ ಯಾವ ರೀತಿ ಅರ್ಥ ಮಾಡುತ್ತಿದ್ದಾರೆ, ಅದಕ್ಕಲ್ಲಿ ನನ್ನ ಯಾವ ರೀತಿ ಆಲೋಚನೆ ಮಾಡಬೇಕು, ಧ್ಯಾನ ಅಂದ್ರೆ ಏನು, ಇಷ್ಟೆಲ್ಲ ವಿಷಯಗಳನ್ನ ಸಂಕ್ಷಿಪ್ತವಾಗಿ ಕನ್ನಡ, ಹಿಂದಿ, ಇಂಗ್ಲಿಷ್ ಮಾಡಿದೆ. ನನಗೆ ತಿಳಿದಷ್ಟನ್ನ ನಿಮ್ ಮುಂದೆ ಇಟ್ಟೆ. ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಜ್ಞಾನ ಬಹಳ ವಿಶಾಲ, ಬಹಳ ಅಂದ್ರೆ ಬಹಳ. ಋಷಿಗಳು ಹೇಳೋದು ಮಿಕ್ಕಿದಲ್ಲಿ ವಿಚಾರ. ನಾ ಹೇಳಿದ ನೀವು ಮುಟ್ಬೇಡಿ, ಕೇಳಿಸ್ಕೊಳ್ಳಿ, ನೀವು ವಿಚಾರ ಮಾಡಿ, ನೀವು ವಿಚಾರ ಮಂಥನ ಮಾಡಿ ನಿಮಗೆ ಏನ್ ಅರ್ಥ ಆಗತ್ತೆ ಅದನ್ನ ತಿಳ್ಕೊಳ್ಳಿ. ರಾತ್ರಿ ಮಲಗ್ಲಿಕ್ಕೆ ಮುಂಚೆ ವಿಚಾರ ಮಾಡಿ, ನಾನಂದ್ರೆ ಏನು, ನನ್ನ ಜೀವನ ಅಂದ್ರೆ ಏನು, ಯಾಕೆ ಬಂದಿದೆ, ಯಾಕೆ ನನ್ನ ಜನ್ಮ, ನಾನು ಹೀಗೆ ಬಂದು ಹೀಗೆ ಸತ್ತೋಗ್ತೀನ ಅಥವಾ ಮತ್ತೇನಾದ್ರೂ ಇದೆಯಾ, ಇಷ್ಟನ್ನ ತಾವೆಲ್ಲರೂ ತಿಳಿದುಕೊಳ್ಳಿ. ನಾವೆಲ್ಲರೂ ಕೂಡ ಸೇರಿ ಯೋಗ, ಅಧ್ಯಾತ್ಮ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಅದನ್ನ ಕಂಡುಕೊಳ್ಳುವ ಬಗೆಯೇ ಯೋಗ, ಯೋಗದ ದಾರಿ. ನಾವೆಲ್ಲರೂ ಪ್ರಯತ್ನ ಮಾಡೋಣ. ಪತಂಜಲಿ ಯೋಗ ಸಮಿತಿ ಕರ್ನಾಟಕದ ವಿಶೇಷವಾದಂತಹ ಪ್ರಯತ್ನ. ಬಾಬಾ ರಾಮದೇವ್ ಜಿಯವರ ಕನಸಂತ ಈ ಸೇನಾನಿಗಳು, ಭವರ್ಲಾಲ್ ಜಿ ಅವರ ಸಂಗಡಿಕರು, ಇವರೆಲ್ಲರೂ ಕೂಡ, ಮಹಿಳಾ ಪತಂಜಲಿ ಸಮಿತಿ ಎಲ್ಲರೂ ಕೂಡ ಸೇರಿ ಜನಕ್ಕೆ ಮನಕ್ಕೆ ಯೋಗವನ್ನ ಮುಟ್ಟಿಸ್ತಕ್ಕಂತಹ ಪ್ರಯತ್ನ ಮಾಡ್ತಿದ್ದಾರೆ. ಈ ಪ್ರಯತ್ನದಲ್ಲಿ ನಾಳೆ ಕೂಡ ಈ ಸೂತ್ರಗಳನ್ನ, ಮುಂದಿನ ಪಾದಗಳಿಗೆ ಏನು ಹೇಳ್ತಾರೆ, ಯಾವುದೇ ರೀತಿ ಬೇಜಾರಬೇಡಿ. ಅರ್ಥ ಆಗ್ಲಿಲ್ವಾ ಚಿಂತನೆ ಬೇಡಿ, ಯಾಕೆಂದ್ರೆ ಒಂದು ದಿನದಲ್ಲಿ ಇಷ್ಟ ಅರ್ಥ ಆಯ್ತಾ, ಧನ್ಯವಾದ ಹೇಳಿ ಭಗವಂತನಿಗೆ. ಇಷ್ಟಾದ್ರೂ ನನಗೆ ಅವಕಾಶ ಸಿಕ್ತಲ್ವಾ ಅಥವಾ ಭಾಗ್ಯ. ಯಾಕೆಂದ್ರೆ ಅಯ್ಯೋ ನನಗೆ ಅರ್ಥ ಆಗ್ಲಿಲ್ವೇ ದುಃಖ ಮಾಡಬೇಡಿ. ಒಂದೇ ದಿನದಲ್ಲಿ ಸ್ವಲ್ಪ ಅರ್ಥ ಆಗ್ಲಿ. ಯೋಗ, ಧ್ಯಾನ ಇವೆಲ್ಲವೂ ಹೀಗೆ, ಏನು ಸಿಕ್ಕೋ ಅದನ್ನ ಆನಂದಿಸಿ ನಾನು ಇಷ್ಟ ಹೇಳ್ತೀನಿ. ಬದುಕಿನಲ್ಲಿ ನಗ್ತಾ ಇದೆ, ಸದಾ ಹಂಚಿ, ಮತ್ತೆ ಏನಿದೆಯೋ ಅದನ್ನ ಕೊಡಿ. ಇನ್ನೊಬ್ಬರಿಗೆ ನೀನ್ ಚೆನ್ನಾಗಿರು, ನೀನ್ ಯಾವಾಗ್ಲೂ ಚೆನ್ನಾಗಿರು ಅನ್ನುವ ಭಾವದಲ್ಲಿ ತಾವೆಲ್ಲರೂ ಇರಿ ಅಂತ ಹೇಳ್ತಾ, ಯೋಗ ಸೂತ್ರಗಳನ್ನ ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಇಟ್ಟೆ. ಟೆಕ್ನಾಲಜಿ ಈ ಒಂದು ರೂಪದಲ್ಲಿ ಏನೋ ಒಂದು ನಮಗೆ ಸಿಕ್ತು. ಸ್ವಲ್ಪ ನೆಟ್ವರ್ಕ್ ನ ಪ್ರಾಬ್ಲಮ್ ನಿಂದಲೋ ಅಥವಾ ಇನ್ನೊಂದು ಪ್ರಾಬ್ಲಮ್ ನಿಂದಲೋ ಕೆಲವರಿಗೆ ಕಷ್ಟ ಆಗಿರ್ಬೋದು. ಆದರೂ ನಾವೆಲ್ಲರೂ ಕೂಡ ಸೇರಿದ್ವಿ. ಮತ್ತೊಮ್ಮೆ ಭಗವಂತ, ಋಷಿಗಳು,
ಜ್ಯೇಷ್ಠರು, ಸಜ್ಜನರು, ಸಾಧು ಸಂತರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ನಾನು ಆಶಿಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ. ಇವತ್ತಿನ ಬಹಳ ಅದ್ಭುತವಾದ ಮಾರ್ಗದರ್ಶನ ತಾವು ಮಾಡಿದ್ದೀರಿ. ಸಮಾಧಿ ಪಾದ, ಸಾಧನ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದದ ಒಂದು ಪರಿಚಯ, ಪತಂಜಲಿ ಋಷಿಗಳ ಒಂದು ಅದ್ಭುತವಾದ ಈ ವಿಶ್ವಕ್ಕೆ ಏನು ಕೊಡುಗೆ ಇದೆ, ಇದರ ಪರಿಚಯ ಇವತ್ತು ಮತ್ತು ನಾಳೆ ನಡೀತದೆ. ತಾವು ಎಲ್ಲರೂ ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜ್ಯರ ದಿವ್ಯ ವಾಣಿಯನ್ನು ಕೇಳಿದಿರಿ. ಎಲ್ಲ ಸಾಧಕರ ಪರವಾಗಿ ಪರಂ ಪೂಜನೀಯ ಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯರು ನಾಳೆ ಸಹ ಈ ವಿಷಯವನ್ನು ಮುಂದುವರಿಸ್ತಾರೆ. ನಿಮಗೆ ಈ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಯಾರ್ಯಾರಿಗೆ ಪೂರ್ಣ ಯೋಗ ದರ್ಶನ ಕಲಿಬೇಕು ಅವರಿಗೆ ಮುಂದಿನ ದಿನಗಳಲ್ಲಿ ಅದಕ್ಕಾಗಿನೇ ವಿಶೇಷ ತರಬೇತಿಯನ್ನು ಏರ್ಪಡಿಸುವ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡುತ್ತೇವೆ. ಎಲ್ರಿಗೂ ಧನ್ಯವಾದಗಳು. ಪೂಜ್ಯರಿಗೆ ಮತ್ತೊಮ್ಮೆ ಎಲ್ಲ ಯೋಗ ಪ್ರೇಮಿಗಳ ಪರವಾಗಿ ಆತ್ಮೀಯ ಧನ್ಯವಾದಗಳು. ನಾಳೆ ಸಂಜೆ 7 ಗಂಟೆಗೆ ಪೂಜ್ಯರ ಪ್ರವಚನದಲ್ಲಿ ಮತ್ತೆ ನಾವು ನೀವುಗಳು ಭೇಟಿಯಾಗೋಣ. ಬೆಳಗ್ಗೆ ಪ್ರತಿದಿನದಂತೆ 5:45ಕ್ಕೆ ಎಲ್ರೂ ಜಾಯಿನ್ ಆಗಿ. ನಾಳೆ ವಿಶೇಷವಾದ ತರಬೇತಿ ಆದರಣೀಯ ಸಚಿನ್ ಜಿ ಅವರು ಯುವ ಭಾರತ್, ಪತಂಜಲಿ ಯುವ ಭಾರತಿನ ಕೇಂದ್ರೀಯ ಪ್ರಭಾರಿ, ಮೂಲತಃ ಮಹಾರಾಷ್ಟ್ರದವರು. ಜಪಾನ್ದಲ್ಲಿ ಅತಿ ದೊಡ್ಡ ಕಂಪನಿಯಲ್ಲಿ ಕೋಟ್ಯಾಂತರ ರೂಪಾಯಿ ಒಂದು ಪ್ಯಾಕೇಜ್ ಇರುವಂತಹ ನೌಕರಿಯನ್ನು ತ್ಯಾಗ ಮಾಡಿ ತನ್ನ ಜೀವನ ಈ ಯೋಗ ಸೇವೆಗೆ ಅರ್ಪಣೆ ಮಾಡಿರ್ತಕ್ಕಂಥ ಮಹಾನ್ ಚೈತನ್ಯ, ಮಹಾನ್ ಒಬ್ಬ ಬ್ರಹ್ಮಚಾರಿ ನಾಳೆ ನಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಬರಲಿದ್ದಾರೆ. ಸಮಯದ ಸರಿಯಾಗಿ ಎಲ್ರೂ ಜಾಯಿನ್ ಆಗಿ. ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು. ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳು. ನಾಳೆ ಬೆಳಗ್ಗೆ ಭೇಟಿಯಾಗೋಣ. ಎಲ್ರಿಗೂ ಶುಭರಾತ್ರಿ. ಗುರುಜಿ ಧನ್ಯವಾದಗಳು. ಅದ್ಭುತ ಪ್ರೋಗ್ರಾಮ್. ಎಲ್ರಿಗೂ ಧನ್ಯವಾದಗಳು. ಸುಜಾತಾಜಿ, ಮಂಜುನಾಥ್ ಸ್ವಾಮೀಜಿ, ಶರಣಪ್ಪಾಜಿ, ಜಯಶೀಲಾಜಿ, ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ತಮ್ಮ ತಾಳ್ಮೆಗೆ ಧನ್ಯವಾದಗಳು.